ಓ ನನ್ನ ಸ್ನೇಹಿತರೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ಸೆಷನ್ನಲ್ಲಿ ನಾನು 10ನೇ ತರಗತಿ ದ್ವಿತೀಯ ಭಾಷೆ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪದ್ಯವನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಆ ಪದ್ಯದ ಹೆಸರು ಸವಿಚೈತ್ರ ಅಂತ ಹೇಳಿ. ವಿದ್ಯಾರ್ಥಿಗಳೇ, ತರಗತಿಯಲ್ಲಿ ಶಿಕ್ಷಕರು ಈ ಒಂದು ಪದ್ಯವನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ, ವಿವರಣೆ ಕೊಡೋದಕ್ಕೆ 3 ಸೆಷನ್ ಬೇಕಾಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಇವತ್ತು ಈ ಒಂದು ಸೆಷನ್ನಲ್ಲಿ ಕಂಪ್ಲೀಟು ಪದ್ಯವನ್ನು ನಾನು ಮುಗಿಸೋದಕ್ಕೆ ಕಷ್ಟ ಆಗುತ್ತೆ. ಇವತ್ತಿನ ಈ ಸೆಷನ್ನಲ್ಲಿ ಕವಿ ಪರಿಚಯ ಮತ್ತು 1-2 ಭಾಗವನ್ನು ತಗೊಂಡು ನಾನು ಮುಗಿಸಿರ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ 2 ಭಾಗ ಇದೆಯಲ್ಲ, ಅದನ್ನು ನಾನು ಮುಗಿಸೋದು ನನ್ನ ಒಂದು ಕಾಯಕವಾಗಿರುತ್ತೆ. ಓಕೆ, ಬನ್ನಿ ಇವತ್ತು ನೇರವಾಗಿ ಸವಿಚೈತ್ರ ಪದ್ಯದ ಒಳಗಡೆ ಹೋಗಿ ಆ ಸವಿಯಾದ ರುಚಿಯನ್ನು ನಿಮಗೆ ಉಣಬಡಿಸ್ತೀನಿ ನಾನು. ನೋಡಿ, ಈ ಒಂದು ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಬಸವರಾಜ ಸಾದರ. ನಾನು ನನ್ನ ಹಳೆ ವಿಡಿಯೋದಲ್ಲಿ ಕವಿ ಪರಿಚಯದಲ್ಲಿ ಇವರ ವಿವರಣೆ ಕೊಟ್ಟಿದ್ದೀನಿ. ಆದರೂ ನನ್ನ ಧರ್ಮ ಇವರ ಪರಿಚಯವನ್ನೇ ಹೇಳ್ತಾ ಇದ್ದೀನಿ. ಬಸವರಾಜ ಸಾದರ 1955, 1955. ನೋಡಿ, ಅದು ಆ ಶೈನಿಂಗ್ ಮಿಂಚ್ತಾ ಇದೆಯಲ್ಲ, ಸ್ವತಂತ್ರ ಬಂದಿತ್ತಲ್ಲ ಅವಾಗ. ಹಾಗಾಗಿ ಆ 1955 ಹಂಗೆ ಬೆಳಗ್ತಾ ಇತ್ತು ಭಾರತ ಅಂತೇಳಿ. ಧಾರವಾಡ ಜಿಲ್ಲೆಯ ಕುಂದಗೋಳಿನ ಸಾದರ, ಅದಕ್ಕೆ ಆ ರಾಗವಾಗಿ ಆ ಸ್ಥಳವನ್ನು ಹೇಳೋದು ಇದು ನನ್ನ ಅಭ್ಯಾಸ. ಧಾರವಾಡ ಜಿಲ್ಲೆ, ಧಾರವಾಡ ಪೇಡ ಫೇಮಸ್ಸು, ಕುಂದಗೋಳು. ಮೃದುವಾಗಿ ಮುಟ್ಟು, ಇವರು ಕೃತಿ ಮೃದುವಾಗಿ ಮುಟ್ಟು. ನೋಡಿ, ಆ ಚಿತ್ರ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಒಂದು ಚಿತ್ರವನ್ನು ಹಾಕಿದ್ದೀನಿ ನಾನು ಅಂತ. ನೋಡಿದ್ರ, ಆ ಮಗುವಿನ ಕೆನ್ನೆಯನ್ನು ಆ ಸ್ಪರ್ಶ ಇದೆಯಲ್ಲ, ರಫ್ ಆ್ಯಂಡ್ ಟಫ್ ಆಗಿ ಕಿವುಚಿದ್ರೆ ಗಾಯ ಆಗುತ್ತೆ, ನೋವಾಗುತ್ತೆ. ಸ್ಮೂತು ಜಾನ್ಸನ್ ಬೇಬಿ ಆ ಸೋಪ್ ಹಾಕಿ ಕ್ರೀಮ್ ಹಾಕಿ ಉಜ್ಜಿದಾಗ ಹೆಂಗೆ ಮುಟ್ತಿರೋ ಕೆನ್ನೆಯನ್ನು, ಆ ಒಂದು ಕೆನ್ನೆ ಅಥವಾ ಗಲ್ಲ, ಅದು ಮೃದುವಾಗಿ ಮುಟ್ಟು ಅನ್ನೋದು ಇವರ ಒಂದು ಅದ್ಭುತವಾದ ಒಂದು ಕೃತಿ. ಈಗ ನೋಡೋಣ, ಈಗ ಸಾಲಕ್ಕೂ ಬರ್ತಾವೆ ನೋಡಿ. ತಪ್ದಂಡ, ಈ ಥರ ಬಸ್ಕಿ ಹೊಡೆದಂಗೆ. ಸಿಸಿಫಸರ ಸುತ್ತು, ನೋಡಿ ಈ ಆಕ್ಷನ್ನು ಸುತ್ತೋದು, ಕವನ ಇದು ಪದ್ಯ. ಆಮೇಲೆ ಹೊಸ ಆಲೋಚನೆ, ಮೃದುವಾಗಿ ಮುಟ್ಟು, ತಪ್ದಂಡ, ಸಿಸಿಫಸರ ಸುತ್ತು, ಹೊಸ ಆಲೋಚನೆ ಇವರ ಒಂದು ಕೃತಿಗಳಾಗಿರುತ್ತೆ ಸ್ನೇಹಿತರೆ, ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡೋಣ. ಪ್ರಶಸ್ತಿ ಬಸವರಾಜ ಕಟ್ಟಿಮನಿ ಕಾದಂಬರಿಗಳು. ಈ ವಿಷಯದ ಮೇಲೆ ಪ್ರೌಢ ಪ್ರಬಂಧ ಮಂಡಿಸಿದ್ದಾರೆ ಇವರು. ಬಸವರಾಜ ಕಟ್ಟಿಮನಿಯ ಕಾದಂಬರಿಗಳು, ಪ್ರೌಢ ಪ್ರಬಂಧ ಮಂಡಿಸಿದ್ದಾರೆ ಈ ವಿಷಯದ ಮೇಲೆ. ಡಾಕ್ಟರೇಟ್, MBBS ಮಾಡಿ ಡಾಕ್ಟರೇಟ್ ತಗೊಳೋದು ಒಂದು ವರ್ಗ. ಸಾಹಿತ್ಯ ಕ್ಷೇತ್ರ, ಸಿನಿಮಾ ಕ್ಷೇತ್ರ, ಸಮಾಜ ಕ್ಷೇತ್ರದಲ್ಲಿ ಡಾಕ್ಟರೇಟ್ ಅನ್ಸ್ಕೊಳೋದಿದೆಯಲ್ಲ, ಗೌರವ ಅಲ್ಟಿಮೇಟ್ ಇದು. ಇವ್ರಿಗೂ ಕೂಡ ಕಲರ್ಫುಲ್ಲಾಗಿ ಡಾಕ್ಟರೇಟ್ ಸಿಕ್ಕಿದೆ ಆ ಮೇಲಿನ ವಿಷಯವನ್ನು, ಪ್ರಬಂಧವನ್ನು ಮಂಡಿಸಿದ್ದಕ್ಕಾಗಿ. ಓಕೆ, ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರ ಬತ್ತಳಿಕೆಯಲ್ಲಿದೆ. ಇದು ಇವರ ಕವಿ ಪರಿಚಯ. ಬಸವರಾಜ ರಾಜ ಇವರೇ. ಸವಿಚೈತ್ರ ಪದ್ಯವನ್ನು ಬರೆದಿರ್ತಕ್ಕಂಥ ಮಹಾನ್ ವ್ಯಕ್ತಿತ್ವ, ಮಹಾನ್ ಕವಿ ಬಸವರಾಜ ಸಾದರ. ಹೋಗೋಣ, ಪದಗಳ ಅರ್ಥ ನೋಡ್ಕೊಳ್ಳಿ. ಆದಿ, ಮೊದಲು, ಪ್ರಾರಂಭ. ಕೊರಡು, ಒಣ ಮರದ ತುಂಡು, ಮರ ಒಣಗೋಗಿದೆ, ಒಣ ಮರದ ಗಿಳಿಗೆ ಹೋಗಿ ಒಂದು ಸ್ವಲ್ಪ ಮರವೆಲ್ಲ ಒಣಗಿತ್ತಲ್ಲ, ಕೊರಡು ಅಂದರೆ ಒಣ ಮರದ ತುಂಡು, ಪೀಸು. ನೆಕ್ಸ್ಟ್ ಖಗ, ಖ ಅಂದರೆ ಸ್ಕೈ ಆಕಾಶ, ಗ ಅಂದರೆ ಗಮಿಸುವುದು, ಹಕ್ಕಿ ಅಂದರೆ ಪಕ್ಷಿ, ಆಕಾಶದಲ್ಲಿ ಹಾರೋದು, ಅತಿ ಎತ್ತರಕ್ಕೆ ಹಾರೋದು ಈಗಲ್ಲು. ಮಾಮೂಲಿ ಪಕ್ಷಿಗಳೆಲ್ಲ ಹಾರ್ತಾವಲ್ಲ. ಖಗ ಅಂದರೆ ಹಾರೋ ಹಕ್ಕಿ ಅಂತ ಹೇಳಿ ಇಲ್ಲಿ ತಿಳಿಸಿದ್ದಾರೆ. ಚೈತನ್ಯ, ಚಟುವಟಿಕೆಯಲ್ಲಿರೋದು, ಯಾವಾಗೂ ಫುಲ್ಲು ಆಕ್ಟಿವ್ ಆಗಿರೋದು, ಚಟುವಟಿಕೆಯಿಂದ ಕೂಡಿರೋದು. ದಗದ, ವರ್ಕು, ಕೆಲಸ, ಅವರವ್ರ ವರ್ಕು. ಮುಗುಳು, ಮೊಗ್ಗು, ಇನ್ನು ಚಿಕ್ಕದು, ಮೊಗ್ಗು, ಮಲ್ಲಿಗೆ ಮೊಗ್ಗು, ಆ ಥರ ಬರುತ್ತೆ. ಕೊನೋರು, ಚಿಗುರೋದು, ಚಿಗುರ್ಕೊಂಡಿದ್ದೀಯಾ, ಚಿಗುರ್ತಾ ಇದೆಯಲ್ಲ, ಕೊನೋರು, ಚಿಗುರೋದು, ಇದನ್ನು ನಾವು ಸಹಜವಾಗಿ ಮಾತಾಡ್ತೀವಿ. ಕಲರವ, ಮೋಹಕ ಧ್ವನಿ, ಫಿದಾ ಆಗಬೇಕು ಈ ವಾಯ್ಸ್ಗೆ. ಮೋಸ್ಟ್ಲಿ ಕೂ ಕೂ ಕೋಗಿಲೆ ಧ್ವನಿನ ತಂದಿರ್ಬೋದು ಇಲ್ಲಿ ಅಂತ ನನ್ನ ಅನಿಸಿಕೆ. ನೋಡೋಣ.
ಮೋಹಕ ಧ್ವನಿ ಅಂದರೆ ಇಷ್ಟ ಆಗ್ತಕ್ಕಂಥ ಧ್ವನಿ, ಫಿದಾ ಆಗ್ತಕ್ಕಂಥ ಧ್ವನಿ. ಚಿಗಿತ, ಚಿಗಿರಿದ, ಹೇಗೇನು ಕೊನರು ಚಿಗಿತ ಎರಡು ಒಂದೇ. ತಾರಕ ಅಂದ್ರೆ ಇದೆಯಲ್ಲ ಎತ್ತರದ ಧ್ವನಿ, ಅಂದರೆ ಮ್ಯೂಸಿಕ್ ಕಲಿಯೋರು ತುಂಬ ಎತ್ತರದ ಸ್ಥಾಯಿಯಲ್ಲಿ ಆಡಬೇಕು, ಆ ಪಿಚ್ಚು ಹೈ ಲೆವೆಲ್ ಇರಬೇಕು ಅಂತಾರಲ್ಲ, ಅದನ್ನು ಈ ಒಂದು ಪದ್ಯದಲ್ಲಿ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ. ನೆಲದವ್ವ, ಭೂಮಿ ತಾಯಿ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಹೆತ್ತ ತಾಯಿ ಮನೆಯಲ್ಲಿ, ಹೊತ್ತ ತಾಯಿ ಕನ್ನಡ ಮಾತೆ ಅಥವಾ ಭಾರತಾಂಬೆ, ಏನಾದರೂ ತಗೊಳ್ಳಿ, ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ. ಮುಕ್ತ, ಬಿಡುಗಡೆ, ಕೈದಿ ಪೊಲೀಸ್ ಜೈಲಿಂದ ಬಿಡುಗಡೆ, ಮುಕ್ತನಾದನು. ವಧು, ಮದುಮಗಳು, ಮದುಮಗಳು, ಮದುವೆ ಹೆಣ್ಣು, ವಧು, ವಧು ಅನ್ವೇಷಣೆ, ಮದುವೆ ಟೈಮಲ್ಲಿ ವರ ವಧುವನ್ನು ಹುಡುಕುವಂಥ ಒಂದು ಸಮಯ. ನೆಕ್ಸ್ಟ್ ನೋಡೋಣ. ನೋಡಿ, ಇದು ನೋಡ್ತಾ ಇದ್ರೆ ನಿಮಗೆ ಎಷ್ಟು ಕಲರ್ಫುಲ್ಲು ಕಾಣಿಸ್ತಾ ಇದೆ ಅಂದರೆ, ನಿಮಗೆ ಪ್ರಕೃತಿ ಅಲಂಕಾರವಾಗಿ ಒದ್ಕೊಂಡು, ಅಲಂಕಾರದ ಒಂದು ಕಂಬಳಿ ಹೊದ್ಕೊಂಡು ಮಲಗ್ದಂಗೆ ಫೀಲ್ ಆಗ್ತಾ ಇದೆ ಆ ಬೆಟ್ಟ ಗುಡ್ಡ ಅಥವಾ ಆ ಪ್ಲೇಸು. ಇಲ್ಲಿ ಹೂಗಳು ಅರಳಿ ನಿಂತಿವೆ ಮಕ್ಕಳೇ, ನೋಡ್ತಾ ಇದ್ದೀರಿ ನೀವು. ನನಗೆ ಕಣ್ಣು ಕಾಣಿಸ್ದಂಗೆ ಪರ್ಪಲ್ ಇದೆ, ಪಿಂಕ್ ಇದೆ, ಯೆಲ್ಲೋ ಇದೆ, ವೈಟ್ ಇದೆ, ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಾ ಇದೆ. ವಾರೆ ವಾ, ಎಕ್ಸಲೆಂಟ್. ಕಣ್ಣಿಗೆ ಹಬ್ಬ ಥರ ಕಾಣಿಸ್ತಾ ಇದೆ. ಇದು ಸವಿಚೈತ್ರ. ಸವಿಚೈತ್ರ ಅಂದರೆ ಜಗತ್ತು ಅಥವಾ ಈ ಭೂಮಿ ತಾಯಿ ಹಿಂಗಿರ್ತಾಳೆ. ಬೇರೆ ಟೈಮಲ್ಲಿ ನಾರ್ಮಲ್ ಭೂಮಿ ತಾಯಿ, ಇವತ್ತು ಮಾತ್ರ ಎಕ್ಸ್ಟ್ರಾಡಿನರಿ. ಎಕ್ಸಾಂಪಲ್, ಮನೇಲಿ ಪೂಜೆ ಪುನಸ್ಕಾರ ಆದಾಗ, ಮದುವೆ ಆದಾಗ ನಮ್ಮ ವೇಷಭೂಷಣ ಹೇಗಿರುತ್ತೆ, ನಾರ್ಮಲಾಗಿ ಏನು ಇಲ್ಲದಾಗ ನಾವು ಯಾವ ರೀತಿ ಸಂಡೇ ಹೊತ್ತಲಿರ್ತೀರಿ, ಬೇರೆ ದಿವಸ ಇರ್ತೀರಿ ಅಂದರೆ ಡಿಫ್ರೆಂಟ್ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿ ಅಂತ. ಮುಂದೆ ಹೋಗೋಣ. ನೋಡಿ, ಇದರಲ್ಲಿ ನೋಡಿ, ಪಾಶ್ಚಿಮಾತ್ಯರಿಗೆ ಹೊಸ ವರ್ಷ ಜನವರಿ 1 ಅಯ್ಯಯ್ಯೋ ಕರ್ಮ, ನಮ್ದಲ್ಲ ಅದು. ಜನವರಿ 1 ನಮ್ದಲ್ಲ, ಜನವರಿ 1 ನಮ್ದು ಯುಗಾದಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ ಅದು. ಆದರೆ ಇದೆಯೇ ವೆಸ್ಟರ್ನ್ ಕಲ್ಚರ್ ಇದೆಯಲ್ಲ, ಯಪ್ಪ, ಪಾಶ್ಚಿಮಾತ್ಯರಿಗೆ ಜನವರಿ 1 ಅವತ್ತೇನಾಗುತ್ತೆ ಗೊತ್ತಾ ಮಕ್ಕಳೇ? ಡಿಸೆಂಬರ್ 31 ಎಲ್ಲ ರಸ್ತೆಗಳಲ್ಲೂ ಈ ಯುವ ಜನತೆ ಕುಣಿದು ಕುಪ್ಪಳಿಸಿ ಕುಡಿದು ತೂರಾಡಿ ಪೊಲೀಸ್ ಕಂಪ್ಲೇಂಟ್ ಆಗಿ ಪೊಲೀಸರ ಅತಿಥಿಗಳಾಗಿ ಬೆಳಗ್ಗೆ ಹೋಗಿ ಅವರನ್ನು ತಂದೆ ತಾಯಿಗಳು ಲಾಯರನ್ನು ಕರ್ಕೊಂಡೋಗಿ ಬಿಡಿಸ್ಕೊಂಬರ್ಬೇಕಾದ ಪರಿಸ್ಥಿತಿಗಳು ಬಂದಿದೆ. ಅದೇ ಯುಗಾದಿ ಹಂಗಲ್ಲ. ಲಂಗ ದಾವಣಿ ಬರುತ್ತೆ, ರೇಷ್ಮೆ ಸೀರೆ ಬರುತ್ತೆ, ರಾಮರಾಜ್ ಪಂಚೆ ಜುಬ್ಬ ಬರುತ್ತೆ, ಆಮೇಲೆ ಸಂಭ್ರಮ ಮನೆ ಮಾಡಿರುತ್ತೆ, ನಗು ಇರುತ್ತೆ, ಕೂತ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡ್ತೀರಿ. ಒಂದೇ ಒಂದು ಪೊಲೀಸ್ ಕಂಪ್ಲೇಂಟ್ ಆಗೋದಿಲ್ಲ. ಪೊಲೀಸ್ ಅವ್ನು ಬಂದರೂ ಕೂಡ ಅವ್ನಿಗೆ ಊಟ ಹಾಕಿ ಕಳಿಸ್ತೀರಿ. ಯುಗಾದಿ ಸಂಭ್ರಮ, ಬೇವು ಬೆಲ್ಲ ಸಡಗರ. ಇದು ಬೇಕಾ ಅದು ಬೇಕಾ ಡಿಸೈಡ್ ಮಾಡಿ ನೀವೇ. ನೋಡೋಣ ನೆಕ್ಸ್ಟು. ನೋಡಿ, ವೆಸ್ಟರ್ನ್ ಕಲ್ಚರ್ ಎಲ್ಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಒಂದು ಜನವರಿ 1 ಹ್ಯಾಪಿ ನ್ಯೂ ಇಯರ್ ಅಂತಾರೆ. ದೆವ್ವಗಳು ಎದ್ದು ಕುಣಿಯೋ ಹೊತ್ತಿನಲ್ಲಿ ನಾವು ಸಂಭ್ರಮ ಪಡ್ತೀರಿ ಡಿಸೆಂಬರ್ 12 ಆದಮೇಲೆ. ಯುಗಾದಿ ಪಾಸಿಟಿವ್, ಮೋಸ್ಟ್ಲಿ ಇದು ಈ ಏನು ದೈವಿ ಮುಹೂರ್ತ, ದೈವಿ ಸಮಯ ಅಂತಾರೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಬೇವಿನೆಲೆ ಕಿತ್ಕೊಂಬಂದು ಸಂಭ್ರಮದಿಂದ ತೋರಣ ಕಟ್ಟಿ ಮನೆಯಲ್ಲಿ ಹಬ್ಬ ಆಚರಣೆ ಮಾಡೋದು. ನೋಡಿ, ಇಲ್ಲಿ ಪೊಲೀಸವನು ಕೂಡ ನೋಡ್ತಾ ಇದ್ರಿ, ಇಲ್ಲಿ ನಾನು ಹೈಲೈಟ್ ಮಾಡ್ತೀನಿ ನೋಡಿ. ಇಲ್ಲಿ ಪೊಲೀಸವನು ಕೂಡ ಇವನನ್ನು ಅಟ್ಯಾಕ್ ಮಾಡಿ ಅವನಿಗೆ ಅವರು ಅಳತೆ ಮಾಪನ ಇರುತ್ತಲ್ವ ಸಾಧನ, ಅದರಲ್ಲಿ ಕುಡಿದಿರೋದನ್ನ ಇದು ಮಾಡಿಕೊಂಡು ರಾತ್ರಿ ನೋಡಿ 12 ಯಾರಿದ್ದಿರ್ತಾರೆ, ಯಾರು ನೆಗೆಟಿವ್ ಅಂಥ ಟೈಮಲ್ಲಿ ನಮಗೆ ನ್ಯೂ ಇಯರ್ ಬೇಕಾ ಅನ್ನೋದು ಕ್ಲಿಯರ್ ಹೇಳಿದ್ದಾರೆ ಬಸವರಾಜ್ ಸಾದರ. ನೋಡೋಣ ಮುಂದೆ ಏನಾದ್ರು ಬರುತ್ತೆ ಅಂತ. ಅದು ತಲೆ ತಿರುಗಿದಂಗೆ ನಮಗೂ ತಲೆ ತಿರುಗುತ್ತೆ. ಆ ಕುಡ್ದಿರ್ತಾನೆ ವ್ಯಕ್ತಿ, ಅವನ್ನ ಪೊಲೀಸವರು ಒಳಗಡೆ ನೋಡಿಲ್ಲ. ಇಲ್ಲಿ ನೋಡಿ ನೋಡಿದ್ರೆ ಇಲ್ಲಿ ಇದು ಡಿಸೆಂಬರ್ 31. ಯೋಚನೆ ಮಾಡಿ ಯಾವುದು ನ್ಯೂ ಇಯರ್ ಅಂತೇಳಿ. ಆಯಿತು, ಸೀದಾ ನಮ್ಮ ಭಾರತೀಯರಿಗೆ ಯುಗಾದಿ ಹಬ್ಬ ಇದೆಯಲ್ಲ, ಇದು ಹೊಸ ವರ್ಷ. ಇದಕ್ಕೆ ನೀವು ಇಷ್ಟಪಡಬೇಕು, ಇದನ್ನು ನೀವು ಪ್ರೀತಿಸಬೇಕು ಈ ಹಬ್ಬವನ್ನು ಅಂತೇಳಿ. ನೆಕ್ಸ್ಟ್ ನೋಡಿದ್ರ ಅಲ್ಲೇನಿದೆ? ಕೇಕ್ ಇಲ್ಲ, ಯಾವುದೋ ಮದ್ಯಪಾನ ಇಲ್ಲ, ಧೂಮಪಾನ ಇಲ್ಲ, ಅಥವಾ ಯಾವುದೋ ಒಂದು ಕೆಟ್ಟ ವಸ್ತುಗಳಿಲ್ಲ. ಎಲ್ಲವೂ ಕೂಡ ಬೇವು ಬೆಲ್ಲ ಮಾವು. ವಾರೆ ವಾ, ಇದು ನಮಗೆ ಬೇಕಾಗಿರೋದು. ನೋಡಿ ಏನು ಬಂತು, ಜೀನ್ಸ್ ಪ್ಯಾಂಟ್, ಕಿತ್ತೋಗಿರೋ ಜೀನ್ಸ್ ಪ್ಯಾಂಟ್ ಜಾಗದಲ್ಲಿ ಏನು ಇದನ್ನು ದಟ್ಟಿ ಅಥವಾ ನೀವು ಪಂಚೆ ಅಂತ ಕರೀತಾರಲ್ಲ, ವೈಟು ರಾಮರಾಜ್. ನೋಡಿ
ನೋಡಿದ್ರೆ ಹೆಣ್ಮಕ್ಳು ಕೈ ಮುಗಿಯೋಂಗಿದೆ, ಹೆಣ್ಣುಮಕ್ಕಳ ಲಕ್ಷಣ ಹೀಗಿದೆ, ಇದು ನಮಗೆ ಬೇಕು, ಇದು ಬೇಕು ಅಂತ ಪದ್ಯದಲ್ಲಿ ನಾವು ತಿಳ್ಕೊಬೋದು. ಸವಿಯಾದ ಪ್ಲಸ್ ಚೈತ್ರ ಇಸ್ ಈಕ್ವಲ್ ಟು ಸವಿ ಚೈತ್ರ. ನಾನಿವತ್ತು ಮೊದಲನೇ ಪದ್ಯದ ಇದಕ್ಕೆ ಮಾತ್ರ ಬಂದಿದ್ದೀನಿ. ಸವಿಯಾದ ಪ್ಲಸ್ ಚೈತ್ರ ಇಸ್ ಈಕ್ವಲ್ ಟು ಸವಿ ಚೈತ್ರ. ಸವಿ ಅನ್ನೋದು ಕ್ವಾಲಿಟಿ ಹೇಳುತ್ತೆ, ಕರ್ಮಧಾರೆ ಸಮಾಸ. ಚೈತ್ರ ಸವಿಯಾಗಿದೆ, ಚೈತ್ರ ಸವಿಯಾಗಿದೆ, ತುಂಬ ಚೆನ್ನಾಗಿದೆ. ಅದು ಯಾವಾಗ ಬರುತ್ತೆ ಗೊತ್ತಾ ಮಕ್ಕಳೇ? ಯುಗಾದಿ ಸಮಯದಲ್ಲಿ. ಯುಗಾದಿ ಯಾವಾಗ? ಮಾರ್ಚ್ ಆರ್ ಏಪ್ರಿಲಲ್ಲಿ ಬರುತ್ತೆ. ನೀವು ಇದನ್ನು ಈ ಸಲ 10ನೇ ಕ್ಲಾಸ್ ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇರ್ತೀರ ಅಂತ ನನ್ನ ಅಂದಾಜಿದೆ. ಆದರೂ ಪರವಾಗಿಲ್ಲ, ಈ ಹಬ್ಬವನ್ನು ಮನಸ್ಸಿನಲ್ಲಿ ಆಚರಣೆ ಮಾಡಬೇಕು ನೀವು ಅಂತ ಕೇಳ್ತಾ, ನಾನು ಈ ವಿಡಿಯೋನ ಹಾಗೇ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ದೊಡ್ಡ ವಿಡಿಯೋ ಆಗುತ್ತೆ, ನಿಮ್ಗೆ ಅದು ಬೋರ್ ಆದರೂ ಆಗ್ಬೋದು. ಅದಕ್ಕೆ ಇವತ್ತು ಜಸ್ಟ್ ಪದಗಳ ಅರ್ಥ ಮತ್ತು ಒಂದು ಕವಿ ಪರಿಚಯ ಮತ್ತು ಯುಗಾದಿಯ ಸಂಭ್ರಮ, ನ್ಯೂ ಇಯರು ಯಾವ್ದು ಕಲ್ಚರು ಅಂತ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 2 ಭಾಗವನ್ನು ತೊಗೊತೀನಿ. ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು 2 ಭಾಗವನ್ನು ತೊಗೊಂಡು ಈ ಪದ್ಯವನ್ನು ಸಮಾಪ್ತಿ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನನಗೆ ಬಹಳ ಚೆನ್ನಾಗಿ ಸಿಗ್ತಾ ಇದೆ. ನೀವು ಇದೇ ರೀತಿ ನನಗೆ ಬೆಂಬಲ ಕೊಟ್ಟರೆ ಇಡೀ ದ್ವಿತೀಯ ಭಾಷೆ, ಪ್ರಥಮ ಭಾಷೆ, ತೃತೀಯ ಭಾಷೆ ಎಲ್ಲವೂ ಕೂಡ ವಿಡಿಯೋಗಳು, ಪದ್ಯ, ಪಾಠ, ನಾಟಕ, ವಚನ, ಕೀರ್ತನೆ ಯಾವುದಿದ್ರೂ ನನಗೆ ಗೊತ್ತಿರೋಷ್ಟನ್ನು ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ನಾನು ಇಷ್ಟಪಡ್ತೀನಿ. ಶುಭವಾಗಲಿ ನಿಮ್ಮ ದಿನ. ಥ್ಯಾಂಕ್ ಯು ಸೋ ಮಚ್.